ಹನುಮಾನ್ ಜಯಂತಿ 2026 ದಿನಾಂಕ, ಮುಹೂರ್ತ, ಆಚರಣೆಗಳು, ಮಂತ್ರಗಳು. ಹನುಮಂತನ ಜನ್ಮವನ್ನು ಆಚರಿಸಲು ಹನುಮಾನ್ ಜಯಂತಿಯನ್ನು ಆಚರಿಸಲಾಗುತ್ತದೆ. ದೇವರು ತನ್ನ ಶಕ್ತಿ, ಭಕ್ತಿ, ಶೌರ್ಯಕ್ಕೆ ಹೆಸರುವಾಸಿಯಾಗಿದ್ದಾನೆ. ಹನುಮಾನ್ ಜನ್ಮೋತ್ಸವ ಎಂದು ಕರೆಯಲ್ಪಡುವ ಈ ಪವಿತ್ರ ಹಿಂದೂ ಹಬ್ಬವನ್ನು ಚೈತ್ರ ಮಾಸದ ಹುಣ್ಣಿಮೆಯ ದಿನದಂದು ಆಚರಿಸಲಾಗುತ್ತದೆ. ಹನುಮಾನ್ ಜಯಂತಿ 2026 ದಿನಾಂಕ ಮತ್ತು ಸಮಯ. ದಿನಾಂಕ ಏಪ್ರಿಲ್ 2, 2026 ಗುರುವಾರ. ಚೈತ್ರ ಪೂರ್ಣಿಮಾ ತಿಥಿ ಆರಂಭ ಏಪ್ರಿಲ್ 1ರಂದು ಬೆಳಗ್ಗೆ 7 ಗಂಟೆ 6 ನಿಮಿಷಕ್ಕೆ. ಚೈತ್ರ ಪೂರ್ಣಿಮಾ ತಿಥಿ ಮುಕ್ತಾಯ ಏಪ್ರಿಲ್ 2ರಂದು ಬೆಳಗ್ಗೆ 7 ಗಂಟೆ 41 ನಿಮಿಷಕ್ಕೆ. ಬ್ರಹ್ಮ ಮುಹೂರ್ತ ಬೆಳಗ್ಗೆ 4 ಗಂಟೆ 59 ನಿಮಿಷದಿಂದ ಬೆಳಗ್ಗೆ 5 ಗಂಟೆ 45 ನಿಮಿಷದವರೆಗೆ. ದರ್ಕ ಪಂಚಾಂಗದ ಪ್ರಕಾರ ಈ ಮಾಹಿತಿಯನ್ನು ನೀಡಲಾಗಿದೆ. ಆಂಧ್ರಪ್ರದೇಶ ಮತ್ತು ತೆಲಂಗಾಣ ಈ ರಾಜ್ಯಗಳಲ್ಲಿ ಹನುಮಾನ್ ಜಯಂತಿಯು 41 ದಿನಗಳ ಕಾಲ ನಡೆಯುತ್ತದೆ. ಇದು ಚೈತ್ರ ಪೂರ್ಣಿಮೆ ಎಂದು ಪ್ರಾರಂಭವಾಗಿ ವೈಶಾಖ ಮಾಸದ ಕೃಷ್ಣ ಪಕ್ಷದ 10ನೇ ದಿನದಂದು ಮುಕ್ತಾಯಗೊಳ್ಳುತ್ತದೆ. ತಮಿಳುನಾಡು ಇಲ್ಲಿ ಇದನ್ನು ಹನುಮತ್ ಜಯಂತಿ ಎಂದು ಕರೆಯಲಾಗುತ್ತದೆ. ಮಾರ್ಗಶಿರ ಅಮಾವಾಸ್ಯೆಯ ಸಮಯದಲ್ಲಿ ಸಾಮಾನ್ಯವಾಗಿ ಡಿಸೆಂಬರ್ ಅಥವಾ ಜನವರಿ ತಿಂಗಳಲ್ಲಿ ಆಚರಿಸಲಾಗುತ್ತದೆ. ಪುರಾಣದ ಹಿನ್ನೆಲೆ. ಹಿಂದೂ ಪುರಾಣಗಳ ಪ್ರಕಾರ ಹನುಮಂತನನ್ನು ಶಿವನ 11ನೇ ರುದ್ರ ಅವತಾರವೆಂದು ಪೂಜಿಸಲಾಗುತ್ತದೆ. ವಾಯುದೇವನ ಆಶೀರ್ವಾದದಿಂದ ಹನುಮಂತನು ಅಂಜನಾ ಮತ್ತು ಕೇಸರಿ ದಂಪತಿಗಳಿಗೆ ಜನಿಸಿದನು. ವಾನರ ದೇವರು ಎಂದು ಕರೆಯಲ್ಪಡುವ ಹನುಮಂತನು ಚೈತ್ರ ಪೂರ್ಣಿಮೆ ಎಂದು ಜನಿಸಿದನು ಎಂದು ನಂಬಲಾಗಿದೆ. ಇವನು ದೈವಿಕ ಉದ್ದೇಶ ಮತ್ತು ಸ್ವರ್ಗೀಯ ಶಕ್ತಿಯನ್ನು ಸೂಚಿಸುವ ಅಪರೂಪದ ಆಕಾಶ ಜೋಡಣೆಯಲ್ಲಿ ಜನಿಸಿದನು. ಹಿಂದೂಗಳ ಪವಿತ್ರ ಗ್ರಂಥವಾದ ರಾಮಾಯಣದಲ್ಲಿ ರಾಕ್ಷಸ ರಾಜ ರಾವಣನಿಂದ ಸೀತೆಯನ್ನು ರಕ್ಷಿಸಲು ಹನುಮಂತನು ರಾಮನಿಗೆ ಸಹಾಯ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾನೆ. ಹಿಂದೂಗಳ ಪವಿತ್ರ ಗ್ರಂಥವಾದ ರಾಮಾಯಣವು ರಾಕ್ಷಸ ರಾಜ ರಾವಣನಿಂದ ಸೀತೆಯನ್ನು ರಕ್ಷಿಸಲು ರಾಮನಿಗೆ ಸಹಾಯ ಮಾಡುವಲ್ಲಿ ಹನುಮಂತನ ಪ್ರಮುಖ ಪಾತ್ರವನ್ನು ಪ್ರದರ್ಶಿಸುತ್ತದೆ. ಹನುಮಂತನು ಸೂರ್ಯೋದಯದ ಸಮಯದಲ್ಲಿ ಜನಿಸಿದನೆಂದು ಹೇಳಲಾಗುತ್ತದೆ. ಆದ್ದರಿಂದ ದೇವಾಲಯಗಳಲ್ಲಿ ಮುಂಜಾನೆಯೇ ಆಧ್ಯಾತ್ಮಿಕ ಚಟುವಟಿಕೆಗಳು ಪ್ರಾರಂಭವಾಗುತ್ತವೆ. ಭಕ್ತರು ಹನುಮಾನ್ ಚಾಲಿಸಾ ಪಠಿಸುವ ಮೂಲಕ, ಸಿಹಿ ತಿಂಡಿಗಳನ್ನು ಅರ್ಪಿಸುವ ಮೂಲಕ ಮತ್ತು ದೇವಾಲಯಗಳನ್ನು ಹೂವು ಹಾಗೂ ಧ್ವಜಗಳಿಂದ ಅಲಂಕರಿಸುವ ಮೂಲಕ ಈ ದಿನವನ್ನು ಆಚರಿಸುತ್ತಾರೆ. ಅನೇಕ ಭಕ್ತರು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಉಪವಾಸ ಮಾಡುತ್ತಾರೆ. ಕೇವಲ ಹಣ್ಣುಗಳು ಮತ್ತು ಸಾತ್ವಿಕ ಆಹಾರವನ್ನು ಮಾತ್ರ ಸೇವಿಸುತ್ತಾರೆ. ಹನುಮಾನ್ ಜಯಂತಿಯಂದು ತುಪ್ಪದ ದೀಪವನ್ನು ಬೆಳಗಿಸಿ ಗಂಗಾ ನೀರಿನಿಂದ ದೇವರಿಗೆ ಪೂಜೆ ಮಾಡುವುದು ಸಾಂಪ್ರದಾಯಿಕ ಪದ್ಧತಿಯಾಗಿದೆ. ಹನುಮಾನ್ ಜಯಂತಿ ಪೂಜಾ ಕ್ರಮಗಳು. ಆರಂಭಿಕ ಪೂಜೆ. ತುಪ್ಪದ ದೀಪವನ್ನು ಬೆಳಗಿಸಿ ಗಂಗಾ ನೀರಿನಿಂದ ಹನುಮಂತನ ವಿಗ್ರಹಕ್ಕೆ ಅಭಿಷೇಕ ಮಾಡಿ ಸ್ವಚ್ಛಗೊಳಿಸಬೇಕು. ಸಿಂಧೂರ ಅರ್ಪಣೆ. ಸಿಂಧೂರವನ್ನು ತುಪ್ಪ ಅಥವಾ ಮಲ್ಲಿಗೆ ಎಣ್ಣೆಯೊಂದಿಗೆ ಬೆರೆಸಿ ಹನುಮಂತನ ಎಡಪಾದದಿಂದ ಪ್ರಾರಂಭಿಸಿ ಇಡೀ ವಿಗ್ರಹಕ್ಕೆ ಸಿಂಧೂರ ಚೋಳವನ್ನು ಅರ್ಪಿಸಬೇಕು. ಬೆಳ್ಳಿ ಅಥವಾ ಚಿನ್ನದ ಹಾಳೆ, ಪವಿತ್ರ ದಾರ ಮತ್ತು ಹೊಸ ಬಟ್ಟೆಗಳಿಂದ ವಿಗ್ರಹವನ್ನು ಅಲಂಕರಿಸಬೇಕು. ದೇವರಿಗೆ ಭೋಗವನ್ನು ಅರ್ಪಿಸಿ ಆರತಿ ಮಾಡಿ ಕನಿಷ್ಠ ಪಕ್ಷ ಒಮ್ಮೆಯಾದರೂ ಹನುಮಾನ್ ಚಾಲಿಸವನ್ನು ಭಕ್ತಿಯಿಂದ ಪಠಿಸಬೇಕು. ಉಪವಾಸದ ನಿಯಮಗಳು. ಹನುಮಾನ್ ಜಯಂತಿಯಂದು ಭಕ್ತರು ತಮ್ಮ ಭಕ್ತಿಯ ಸಂಕೇತವಾಗಿ ವಿವಿಧ ರೀತಿಯಲ್ಲಿ ಉಪವಾಸವನ್ನು ಆಚರಿಸುತ್ತಾರೆ. ನಿರ್ಜಲ ವ್ರತ. ಆಹಾರ ಅಥವಾ ನೀರಿಲ್ಲದೆ ಮಾಡುವ ಸಂಪೂರ್ಣ ಉಪವಾಸ. ಫಲಹಾರಿ ವ್ರತ. ಹಣ್ಣುಗಳು, ಹಾಲು ಮತ್ತು ನೀರನ್ನು ಮಾತ್ರ ಸೇವಿಸುವ ಭಾಗಶಃ ಉಪವಾಸ. ಏಕಭುಕ್ತ ವ್ರತ. ಪೂಜೆಯ ನಂತರ ದಿನಕ್ಕೆ 1 ಬಾರಿ ಮಾತ್ರ ಊಟ ಮಾಡುವುದು. ಮಂತ್ರಗಳು ಮತ್ತು ಪಾರಾಯಣ. ಧೈರ್ಯ, ಯಶಸ್ಸು ಮತ್ತು ದುಷ್ಟ ಶಕ್ತಿಗಳಿಂದ ವಿಮೋಚನೆಗಾಗಿ ಭಕ್ತರು ಈ ಮಂತ್ರಗಳನ್ನು ಪಠಿಸುತ್ತಾರೆ. ಹನುಮಾನ್ ಚಾಲಿಸಾ. ಭಕ್ತಿಯಿಂದ ಹನುಮಾನ್ ಚಾಲಿಸಾವನ್ನು ಪಠಿಸುವುದು ಅತ್ಯಂತ ಶ್ರೇಷ್ಠ. ಮೂಲ ಮಂತ್ರ. ಓಂ ನಮೋ ಭಗವತೆ ಆಂಜನೇಯಾಯ ಮಹಾಬಲಾಯ ಸ್ವಾಹಾ. ಪ್ರಮುಖ ಹನುಮಾನ್ ಮಂತ್ರಗಳು. ಮೂಲ ಮಂತ್ರ ಓಂ ನಮೋ ಭಗವತೆ ಆಂಜನೇಯಾಯ ಮಹಾಬಲಾಯ ಸ್ವಾಹಾ. ಸರಳ ಮಂತ್ರ ಓಂ ಶ್ರೀ ಹನುಮತೆ ನಮಃ. ಹನುಮತ್ ಗಾಯತ್ರಿ ಮಂತ್ರ ಓಂ ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮತ್ ಪ್ರಚೋದಯಾತ್. ಘೋಷಣೆ. ಬಜರಂಗಬಲಿ ಕಿ ಜೈ. ಪಂಚಮುಖಿ ಮಂತ್ರ ಓಂ ಪಂಚಮುಖಿ ಹನುಮತೆ ನಮಃ.
ಹನುಮಾನ್ ಜಯಂತಿಯಂದು ಮಾಡಬೇಕಾದ ಕಾರ್ಯಗಳು. ಸಿಂಧೂರ ಅರ್ಪಣೆ. ಹನುಮಂತನಿಗೆ ಅತ್ಯಂತ ಪ್ರಿಯವಾದ ಸಿಂಧೂರವನ್ನು ಅರ್ಪಿಸುವುದು ಅತ್ಯಂತ ಶ್ರೇಷ್ಠ. ಶುಚಿತ್ವ. ಮುಂಜಾನೆಯೇ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ಪೂಜೆಯಲ್ಲಿ ಪಾಲ್ಗೊಳ್ಳಬೇಕು. ಮಂತ್ರಪಠನ. ಹನುಮಾನ್ ಚಾಲಿಸ ಅಥವಾ ಇಲ್ಲಿ ನೀಡಿರುವ ಮಂತ್ರಗಳನ್ನು ಭಕ್ತಿಯಿಂದ ಪಠಿಸಬೇಕು. ಹನುಮಾನ್ ಜಯಂತಿಯಂದು ಇವುಗಳನ್ನು ಮಾಡಬೇಡಿ. ತಾಮಸಿಕ ಆಹಾರ. ಹನುಮಾನ್ ಜಯಂತಿಯಂದು ಈರುಳ್ಳಿ, ಬೆಳ್ಳುಳ್ಳಿ ಸೇರಿದಂತೆ ಯಾವುದೇ ರೀತಿಯ ತಾಮಸಿಕ ಆಹಾರವನ್ನು ಸೇವಿಸಬಾರದು. ಪ್ರಾಣಿ ಹಿಂಸೆ. ಈ ಪವಿತ್ರ ದಿನದಂದು ಯಾವುದೇ ಪ್ರಾಣಿಗಳಿಗೆ ತೊಂದರೆ ನೀಡಬಾರದು ಅಥವಾ ಅವುಗಳನ್ನು ಗಾಯಗೊಳಿಸಬಾರದು. ಮಾದಕ ದ್ರವ್ಯಗಳು. ಈ ದಿನ ಮದ್ಯ ಅಥವಾ ಯಾವುದೇ ಮಾದಕ ದ್ರವ್ಯಗಳನ್ನು ಬಳಸಬಾರದು. ಇದು ಅತ್ಯಂತ ಅಶುಭವೆಂದು ಪರಿಗಣಿಸಲಾಗುತ್ತದೆ. ಭಗ್ನ ವಿಗ್ರಹ ಪೂಜೆ. ಮುರಿದ ಅಥವಾ ಭಗ್ನಗೊಂಡ ಹನುಮಂತನ ವಿಗ್ರಹವನ್ನು ಎಂದಿಗೂ ಪೂಜಿಸಬಾರದು. ಉಡುಗೆ. ಕೆಂಪು ಅಥವಾ ಕೇಸರಿ ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಶ್ರೇಷ್ಠ. ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸುವುದನ್ನು ಆದಷ್ಟು ತಪ್ಪಿಸಿ. ಹನುಮಾನ್ ಜಯಂತಿ ಹಬ್ಬದ ಮಹತ್ವ. ಸಂಕೇತ. ಹನುಮಾನ್ ಜಯಂತಿಯು ಹನುಮಂತನ ಜನ್ಮ ದಿನಾಚರಣೆಯಾಗಿದ್ದು ಇದು ಶಕ್ತಿ, ಭಕ್ತಿ ಮತ್ತು ನಿಸ್ವಾರ್ಥ ಸೇವೆಯನ್ನು ಸಂಕೇತಿಸುತ್ತದೆ. ಆಚರಣೆಯ ರೀತಿ. ಈ ದಿನದಂದು ಭಕ್ತರು ಉಪವಾಸ ಆಚರಿಸುತ್ತಾರೆ, ಹನುಮಾನ್ ಚಾಲಿಸವನ್ನು ಪಠಿಸುತ್ತಾರೆ ಮತ್ತು ಅವರ ಆಶೀರ್ವಾದ ಪಡೆಯಲು ಪ್ರಾರ್ಥನೆ ಹಾಗೂ ಸಿಹಿ ತಿಂಡಿಗಳನ್ನು ಅರ್ಪಿಸುತ್ತಾರೆ. ಮೌಲ್ಯಗಳು. ಈ ದಿನವು ಹನುಮಂತನ ಮೌಲ್ಯಗಳಾದ ಧೈರ್ಯ, ಶಿಸ್ತು, ಭಕ್ತಿ ಮತ್ತು ನಮ್ರತೆಯನ್ನು ಪ್ರತಿಬಿಂಬಿಸುತ್ತದೆ. ರಕ್ಷಣೆ ಮತ್ತು ಮಾರ್ಗದರ್ಶನ. ದುಷ್ಟ ಶಕ್ತಿಗಳ ವಿರುದ್ಧ ರಕ್ಷಕನಾಗಿ ಹನುಮಂತನು ಅಡೆತಡೆಗಳನ್ನು ನಿವಾರಿಸಲು ಧೈರ್ಯ ಮತ್ತು ಶಕ್ತಿಯನ್ನು ನೀಡುತ್ತಾನೆ. ಯಾರಿಗೆ ವಿಶೇಷ. ವಿದ್ಯಾರ್ಥಿಗಳು, ಕ್ರೀಡಾಪಟುಗಳು ಮತ್ತು ಜೀವನದಲ್ಲಿ ಸವಾಲುಗಳನ್ನು ಎದುರಿಸುತ್ತಿರುವವರು ಶಕ್ತಿ ಹಾಗೂ ಮಾರ್ಗದರ್ಶನಕ್ಕಾಗಿ ಹನುಮಂತನನ್ನು ಪೂಜಿಸುತ್ತಾರೆ.